ಗಾಂಧೀಜಿಯವರ ಕತೆ. ನಮ್ಮ ರಾಷ್ಟ್ರಪಿತ ಮೋಹನದಾಸ ಕರಮಚಂದ ಗಾಂಧೀಜಿಯವರು ಅಕ್ಟೋಬರ್ 2, 1969ರಲ್ಲಿ ಗುಜರಾತ್ನ ಪೋರಬಂದರ್ನಲ್ಲಿ ಜನಿಸಿದರು. ಅವರ ವಯಸ್ಸಿನ ಯಾವುದೇ ಮಗುವಿನಂತೆ ಗಾಂಧಿಯವರು ಚೇಷ್ಟೆ ಮತ್ತು ಮೋಜಿನ ಪ್ರಿಯರಾಗಿದ್ದರು. ಆದರೆ ಸ್ವಲ್ಪ ನಾಚಿಕೆ ಸ್ವಭಾವದವರಾಗಿದ್ದರು. ಅವರ ಬಾಲ್ಯದ ವರ್ಷಗಳಲ್ಲಿ ಅವರ ತಂದೆ ಮತ್ತು ತಾಯಿ ಕಲಿಸಿದ ಪ್ರಾಮಾಣಿಕತೆ, ಸಮಗ್ರತೆ ಮತ್ತು ಶಿಸ್ತಿನ ಅಮೂಲ್ಯ ಪಾಠಗಳನ್ನು ಅವರು ಕಲಿತಿದ್ದರು. ಮೋಹನದಾಸರು ಹದಿಹರೆಯದವರಾಗಿದ್ದಾಗ ಅವರು ಕೆಲವು ತಪ್ಪು ಕೆಲಸಗಳಿಗೆ ಬಿದ್ದು ಕೆಟ್ಟ ಅಭ್ಯಾಸಗಳನ್ನು ಬೆಳೆಸಿಕೊಂಡರು. ಆದರೆ ಶೀಘ್ರದಲ್ಲೇ ಅವುಗಳನ್ನು ಮೀರಿ ಬೆಳೆದರು. ಅವರು ತಮ್ಮ ತಪ್ಪುಗಳನ್ನು ಅರಿತುಕೊಂಡು ತಮ್ಮ ತಂದೆಗೆ ಪತ್ರ ಬರೆಯುವ ಮೂಲಕ ಪಶ್ಚಾತ್ತಾಪ ಪಟ್ಟರು. ಗಾಂಧಿಯವರು ತಮ್ಮ ಜೀವನದುದ್ದಕ್ಕೂ ತಿಳಿಸಿಕೊಟ್ಟದ್ದು ಈ ಪ್ರಾಮಾಣಿಕತೆ ಮತ್ತು ಸಮಗ್ರತೆ, ಮತ್ತು ಮಹಾತ್ಮ ಗಾಂಧಿಯವರ ವಿವಿಧ ಕಥೆಗಳು ಅದಕ್ಕೆ ಸಾಕ್ಷಿಯಾಗಿವೆ. ಇಂದು ನಾವು ಮಹಾತ್ಮ ಗಾಂಧಿಯವರ ಬಾಲ್ಯ ಹೇಗಿತ್ತು ಎಂದು ನೋಡೋಣ. ರಾತ್ರಿ ತುಂಬಾ ಕತ್ತಲೆಯಾಗಿತ್ತು ಮತ್ತು ಮೋಹನ್ ಭಯಭೀತನಾಗಿದ್ದನು. ಅವನಿಗೆ ಯಾವಾಗಲೂ ದೆವ್ವಗಳ ಭಯವಿತ್ತು. ಕತ್ತಲೆಯಲ್ಲಿ ಅವನು ಒಬ್ಬಂಟಿಯಾಗಿರುವಾಗಲೆಲ್ಲ ಯಾವುದೋ ಕತ್ತಲ ಮೂಲೆಯಲ್ಲಿ ಅಡಗಿರುವ ದೆವ್ವ ಇದ್ದಕ್ಕಿದ್ದಂತೆ ತನ್ನ ಮೈ ಮೇಲೆ ಬೀಳುತ್ತದೆ ಎಂದು ಅವನು ಹೆದರುತ್ತಿದ್ದನು. ಮತ್ತು ಇಂದು ರಾತ್ರಿ ಅದು ತುಂಬಾ ಕತ್ತಲೆಯಾಗಿತ್ತು. ಒಬ್ಬ ವ್ಯಕ್ತಿಯು ತನ್ನ ಕೈಯನ್ನು ನೋಡುವಷ್ಟು ಕಷ್ಟಪಟ್ಟನು. ಮೋಹನ್ ಒಂದು ಕೋಣೆಯಿಂದ ಮತ್ತೊಂದು ಕೋಣೆಗೆ ಹೋಗಬೇಕಾಯಿತು. ಅವನು ಕೋಣೆಯಿಂದ ಹೊರಗೆ ಬರುತ್ತಿದ್ದಂತೆ ಅವನ ಪಾದಗಳು ಸೀಸದ ಕಡೆಗೆ ತಿರುಗಿದಂತೆ ತೋರುತ್ತಿತ್ತು ಮತ್ತು ಅವನ ಹೃದಯವು ಡ್ರಮ್ನಂತೆ ಬಡಿಯಲು ಪ್ರಾರಂಭಿಸಿತು. ಅವರ ಹಳೆಯ ಸೇವಕಿ ರಂಭಾ ಬಾಗಿಲಿನ ಬಳಿ ನಿಂತಿದ್ದಳು. ಏನಾಯಿತು ಮಗನೇ? ಅವಳು ನಗುತ್ತಾ ಕೇಳಿದಳು. ನನಗೆ ಭಯವಾಗಿದೆ ತಾಯಿ, ಮೋಹನ್ ಉತ್ತರಿಸಿದ. ಭಯವಾಯಿತು ಮಗು? ಯಾವುದಕ್ಕೆ ಭಯವಾಯಿತು? ಎಷ್ಟು ಕತ್ತಲಾಗಿದೆ ನೋಡಿ, ನನಗೆ ದೆವ್ವಗಳ ಭಯ, ಮೋಹನ್ ಭಯಭೀತ ಧ್ವನಿಯಲ್ಲಿ ಪಿಸುಗುಟ್ಟಿದ. ರಂಭಾ ಪ್ರೀತಿಯಿಂದ ಅವನ ತಲೆಯನ್ನು ಸವರುತ್ತಾ, ಯಾರಾದರೂ ಕತ್ತಲೆಗೆ ಹೆದರುತ್ತಾರೆಂದು ಕೇಳಿದ್ದೀರಾ? ನನ್ನ ಮಾತು ಕೇಳಿ, ರಾಮನ ಬಗ್ಗೆ ಯೋಚಿಸಿ. ಯಾವ ದೆವ್ವವೂ ನಿನ್ನ ಹತ್ತಿರ ಬರುವ ಧೈರ್ಯ ಮಾಡುವುದಿಲ್ಲ. ಯಾರು ನಿನ್ನ ತಲೆಯ ಕೂದಲನ್ನು ಮುಟ್ಟುವುದಿಲ್ಲ. ರಾಮ ನಿನ್ನನ್ನು ರಕ್ಷಿಸುತ್ತಾನೆ ಎಂದಳು. ರಂಭಾಳ ಮಾತುಗಳು ಮೋಹನನಿಗೆ ಧೈರ್ಯ ತುಂಬಿದವು. ರಾಮನ ಹೆಸರನ್ನು ಪುನರಾವರ್ತಿಸುತ್ತಾ ಅವನು ಕೋಣೆಯಿಂದ ಹೊರಟು ಹೋದನು. ಮತ್ತು ಆ ದಿನದಿಂದ ಮೋಹನನಿಗೆ ಎಂದಿಗೂ ಒಂಟಿತನ ಅಥವಾ ಭಯವಿರಲಿಲ್ಲ. ರಾಮನು ತನ್ನೊಂದಿಗಿರುವವರೆಗೆ ಅವನು ಅಪಾಯದಿಂದ ಸುರಕ್ಷಿತ ಎಂದು ಅವನು ನಂಬಿದ್ದನು. ಈ ನಂಬಿಕೆಯೇ ಗಾಂಧೀಜಿಯವರಿಗೆ ಜೀವನದುದ್ದಕ್ಕೂ ಬಲವನ್ನು ನೀಡಿತು ಮತ್ತು ಅವರು ಸತ್ತಾಗಲೂ ರಾಮನ ಹೆಸರು ಅವರ ತುಟಿಗಳಲ್ಲಿತ್ತು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಪೋರ್ಟ್ ಮಾಡ್ತಾ ಇರಿ. ಧನ್ಯವಾದಗಳು.